ಬಡವರಿಗಿದ್ದ ಜನೌಷಧಿ ಕೇಂದ್ರ ಮುಚ್ಚುತ್ತಿರುವುದು ಸರಿಯಲ್ಲ. ಸರ್ಕಾರದ ವಿರುದ್ಧ ಗುಬ್ಬಿಯಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ. ಡ್ರಗ್ ಮಾಫಿಯಾಗೆ ಮಣಿದ ರಾಜ್ಯ ಸರ್ಕಾರ ಬಡವರಿಗೆ ಆಧಾರವಾಗಿದ್ದ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ಮುಂದಾಗಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ರಾಜ್ಯ ಸರ್ಕಾರದ ವಿರುದ್ಧ ಗುಬ್ಬಿಯಲ್ಲಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ನೋಡಿ, ಇಲ್ಲಿ ಡ್ರಗ್ ಮಾಫಿಯಾ ಕೆಲಸ ಮಾಡ್ತಾ ಇದೆ. ಗವರ್ಮೆಂಟ್ ಸಪ್ಲೈ ಕೂಡ ಮಾತ್ರೆ ಇಲ್ಲಿ ಬರೀ ಸಿದ್ದಮಣ್ಣು ಮಾತ್ರೆ ಅಷ್ಟೇ. ಅವು ಗುಬ್ಬಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಜನೌಷಧಿ ಕೇಂದ್ರದ ಬಳಿ ದಿಢೀರ್ ಜಮಾಯಿಸಿದ ಬಿಜೆಪಿ ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಂತರ ಮಾತನಾಡಿದ ದಿಲೀಪ್ ಕುಮಾರ್, ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಜನತೆ ಆರೋಗ್ಯದ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಎಲ್ಲ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಈ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸಿತು. ಆ ಮೂಲಕ ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಔಷಧಿಗಳನ್ನು ನೀಡ್ತಾ ಇತ್ತು. ಈಗ ರಾಜ್ಯ ಸರ್ಕಾರ ಏಕಾಏಕಿ ಜನೌಷಧಿ ಕೇಂದ್ರವನ್ನ ಮುಚ್ಚುತ್ತಾ ಇರೋದು ಸರಿಯಲ್ಲ. ಖಾಸಗಿ ಮೆಡಿಕಲ್ ಮಾಫಿಯಾಕ್ಕೆ ಮಾರಿ ಹೋಗಿರುವ ರಾಜ್ಯ ಸರ್ಕಾರ ಬಡವರ ಹೊಟ್ಟೆಯ ಮೇಲೆ ಹೊಡಿತಾ ಇದೆ. ಇಂತಹ ಉದ್ದಟತನ ಸರಿಯಲ್ಲ ಎಂದು ಕಿಡಿಕಾರಿದ್ರು. ಕಪ್ಪು ಪಟ್ಟಿ ಧರಿಸಿ ಹೋರಾಟಕ್ಕಿಳಿದ ಇವರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೂಲಕ ಸಿಎಂ ಸಿದ್ದರಾಮಯ್ಯ ಕಿಕ್ ಬ್ಯಾಕ್ ಮಾಡ್ತಿದ್ದಾರೆ ಎಂದು ನೇರ ಆರೋಪವನ್ನ ಮಾಡಿದ್ದಾರೆ. ಏನು ರಾಜ್ಯ ಸರ್ಕಾರ ಡ್ರಗ್ ಮಾಫಿಯಾಗೆ ಮಣಿದು ಬಡವರಿಗೆ ಆಧಾರವಾಗಿ ಜನೌಷಧಿ ಕೇಂದ್ರ ತೆರೆದಿತ್ತು. ಕಡಿಮೆ ರೇಟ್ನಲ್ಲಿ ಬಡವರಿಗೆ ಔಷಧಿ ವಿತರಣೆ ಮಾಡಬೇಕು ಮತ್ತು ಬಡವ್ರ ಬಗ್ಗರಿಗೆ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ 80% ಡಿಸ್ಕೌಂಟಲ್ಲಿ ಬಡವರಿಗೆ ಔಷಧಿಗಳು ನೀಡ್ತಿದ್ದು. ಜನೌಷಧಿ ಕೇಂದ್ರ ಹಾಸ್ಪಿಟ್ಲ್ ಪ್ರಿಮಿಸಲ್ಲೇ ತೆಗೆದು ಜನೌಷಧಿ ಕೇಂದ್ರದಿಂದ ಔಷಧಿ ವಿತರಣೆ ಟ್ಯಾಬ್ಲೆಟ್ಗಳೆಲ್ಲ ವಿತರಣೆ ಮಾಡ್ತಿದ್ದ ಕೇಂದ್ರ ಸರ್ಕಾರದ ಯೋಜನೆನ ಇವತ್ತು ರಾಜ್ಯ ಸರ್ಕಾರ ಡ್ರಗ್ ಮಾಫಿಯಾದರಿಗೆ ಮಾರಿ ಹೋಗಿದೆ. ಅವ್ರ ಮಾಫಿಯಾಗಿ ಮಣಿದು ಎಲ್ಲ ಔಷಧಿ ಕೇಂದ್ರಗಳ್ನು ಮುಚ್ಚಿ ಉದ್ದಟತನ ವರ್ತಿಸ್ತಾ ಇದ್ದಾರೆ. ಹೇಳಬೇಕು ಅಂದರೆ ಇದೊಂಥರ ಎಲ್ಲ ಪ್ರೈವೇಟೈಸ್ಗಳಿಗೂ ಮಣಿದು ಕಿಕ್ ಬ್ಯಾಕ್ ಸರ್ಕಾರ ಅಂತಲೇ ಹೇಳ್ಬೋದು. ಎಲ್ಲರ ಹತ್ರನೂ ಕಿಕ್ ಬ್ಯಾಕ್ ತಗೊಂಡು ಇವತ್ತು ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದೆ. ಈಗ ಏನು ಒಂದು ಶುಗರ್ ಮಾತ್ರೆ ತಗೊಬೇಕು, ಒಂದು ಶೀಟ್ ಮಾತ್ರೆ ಅಂದರೆ ಏನು 280 ರೂಪಾಯಿ ಆಗ್ತೈತೆ. ಇಲ್ಲಿ ಸುಮಾರು 40 ರೂಪಾಯಿಗೆ ಜನೌಷಧಿ ಕೇಂದ್ರದಲ್ಲಿ 40 ರೂಪಾಯಿ ಸಿಗ್ತೈತೆ. 200 ರೂಪಾಯಿ ಜಾಸ್ತಿ. ಯಾರು ಹೊಟ್ಟೆ ಮೇಲೆ ಹೊಡೆದವ್ರೆ? ರೈತರುಗಳ ಮೇಲೆ, ಬಡವ್ರ ಮೇಲೆ, ಶೋಷಿತ ವರ್ಗದ ಮೇಲೆ ಇವರು ಹೊಟ್ಟೆ ಮೇಲೆ ಹೊಡೆದವ್ರೆ. ನಾವು ಹಿಂದುಳಿದ ವರ್ಗದ ನಾವು ಕಲ್ಯಾಣ ಇದು ಅಹಿಂದ ನಮ್ಮದು ಕಾಂಗ್ರೆಸ್ ಅಂತ ಹೇಳ್ಕೊಂಡು ಓಡಾಡ್ತಿದ್ರಿ. ಅವರು ಹೊಟ್ಟೆ ಮೇಲೇ ಇವತ್ತು ಬಡವರಿಗೆ ಹೊಟ್ಟೆ ಮೇಲೆ ಬರೆ ಹಾಕಿದೆ. ಮತ್ತು ಏನು ರೋಗಿಗಳು ಭಾರಿ ಸಾಲ ಸೋಲ ಮಾಡಿ ಈಗ ಹಾಸ್ಪಿಟ್ಲುಗಳಲ್ಲಿ ಒಂದು ಏನು ಶುಗರ್ ಇಂಜೆಕ್ಷನ್ ಆಗ್ಬೋದು, ಕಿಡ್ನಿ ಟ್ರೀಟ್ಮೆಂಟ್ಸ್ ಇರ್ಬೋದು, ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರ್ಬೋದು, ಎಲ್ಲದೂ 80% ಈಗ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಆ ಪೂರ್ತಿ ದುಡ್ಡನ್ನ ರಾಜಕಾರಣಿಗಳು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಮೂಲಕ ಸಿದ್ದರಾಮಯ್ಯನವರು ಕಿಕ್ ಬ್ಯಾಕ್ ತಗಂತಾವ್ರೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಭೈರಪ್ಪ, ಯತೀಶ್ ಗ್ಯಾಸ್ ಬಾಬು, ಬಲರಾಮಯ್ಯ, ಪ್ರಕಾಶ್ ಪಂಚಾಕ್ಷರಿ, ಪ್ರಮೋದ್, ಸಿದ್ದರಾಮಣ್ಣ, ಕುಮಾರಣ್ಣ ಸೇರಿ ಹಲವು ಮುಖಂಡರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.